ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಬೆಳಗಿಸಿ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಗಾದ ನಮ್ಮ ಹೆಮ್ಮೆಯ ಮುಖ್ಯೋಪಾಧ್ಯಾಯರ ನಿವೃತ್ತಿ ಪರ್ವದ ಸುಂದರ ಕ್ಷಣಕ್ಕೆ ನಾವೀಗ ಸಾಕ್ಷಿಯಾಗುತ್ತಿದ್ದೇವೆ. ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಘಟ್ಟವಾದ ವೇದಿಕೆ ಅಲಂಕಾರ ಹಾಗೂ ಆಸನ ಸ್ವೀಕಾರ ಪ್ರಕ್ರಿಯೆಗೆ ಚಾಲನೆ ನೀಡುವ ಸಮಯ ಇದೀಗ ಬಂದಿದೆ. ಈ ಚಂದ್ರಮತಿ ಮೇಡಮನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇವರನ್ನು ವೇದಿಕೆಗೆ ಕರೆತರಬೇಕಾಗಿ ಪ್ರಭಾವ ಮುಖ್ಯ ಶಿಕ್ಷಕರಾದ ಗೀತಾ ಮೇಡಮ್ ನೀವು ಮಾಡಿದ ಸಹಾಯ ಇವುಗಳು ನನಗೆ ಮರೆಯಲಾಗದು. ನಾನು ಅವರನ್ನು ಚಂದ್ರಮತಿ ಟೀಚರ್ ಅನ್ನೋದಕ್ಕಿಂತ ಗಣಿತ ಟೀಚರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ನನಗೆ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ತನಕನೂ ಗಣಿತನೇ ಹೇಳ್ಕೊಟ್ಟಿದ್ದಾರೆ. ಎಲ್ಲರೂ ಹೇಳ್ತಾರೆ ಗಣಿತ ಕಬ್ಬಿಣದ ಕಡ್ಲೆ ಅಂತ, ಆದ್ರೆ ಅದನ್ನು ಸುಳ್ಳು ಮಾಡಿದ್ರು ಇವರು. ಎಲ್ಲ ವಸ್ತುಗಳನ್ನು ಉಪಯೋಗಿಸಿ ನಮಗೆ ಈಸಿಯಾಗಿ ಗಣಿತವನ್ನು ಹೇಳಿಕೊಟ್ರು. ನಿಮ್ಮ ನೆನಪು ಸದಾ ನನ್ನ ಮನಸ್ಸಿನಲ್ಲಿ ಯಾವತ್ತೂ ಮರೆಯದ ನೆನಪು. ಯಾಕೆ ಅಂದರೆ ನಾನು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಶಿಕ್ಷಕರೇ, ನಿಮ್ಮಿಂದ ಪಡೆದ ಜ್ಞಾನ, ಸಂಸ್ಕಾರ, ಪ್ರೀತಿ, ಕಾಳಜಿ ಇವುಗಳನ್ನು ಮರೆಯಲು ಎಂದಿಗೂ ಸಾಧ್ಯವಿಲ್ಲ. ನಿಮ್ಮ ಮಾರ್ಗದರ್ಶನ ನಮ್ಮ ಜೀವನವನ್ನು ರೂಪಿಸಲು ಸದಾ ಸಹಾಯ ಮಾಡುತ್ತದೆ. ಅದಕ್ಕಾಗಿ ನಿಮಗೋಸ್ಕರ ಒಂದು ಕವನವನ್ನು ಹೇಳುತ್ತೇನೆ. ಗುರುವೇ, ನೀವು ಜ್ಞಾನದ ಬೆಳಕು, ನಮ್ಮ ಜೀವನದ ಅಮೂಲ್ಯ ಕಲಿಕೆ. ಅಕ್ಷರದಿಂದ ಆರಂಭವಾದ ಪಯಣ, ನಿಮ್ಮಿಂದಲೇ ಕಂಡೆವು ಯಶಸ್ವಿನ ಗಮ್ಯಸ್ಥಾನ. ತಪ್ಪು ಮಾಡಿದಾಗ ತಿದ್ದಿದ್ದೀರಿ, ಸೋತಾಗ ಧೈರ್ಯ ತುಂಬಿದ್ದೀರಿ. ನಿಮ್ಮ ಮಾತು, ನಿಮ್ಮ ಪಾಠ ನಮ್ಮ ಜೀವನದ ಶಾಶ್ವತ ದಾರಿದೀಪ. ಕೇವಲ ತಿಳುವಳಿಕೆಗಳನ್ನು ಹಂಚುವುದಷ್ಟೇ ಅಲ್ಲ, ನಮ್ಮ ಜೀವನದ ಕಷ್ಟಗಳನ್ನು ಎದುರಿಸಲು ಶಕ್ತಿ ಮತ್ತು ಪ್ರೇರಣೆ ನೀಡಿದ್ದೀರಿ. ನನ್ನ 1 ವರ್ಷದ ಕಲಿಕೆಯಲ್ಲಿ ಹಿಂದಿ ಪಾಠವನ್ನು ಅತ್ಯುತ್ತಮವಾಗಿ ಬೋಧಿಸಿದ್ದೀರಿ. ಪಾಠದ ಮಧ್ಯೆ ತಾಳ್ಮೆ, ಪ್ರೀತಿ ಮತ್ತು ಕರುಣೆಯಿಂದ ನಮ್ಮ ತಪ್ಪುಗಳನ್ನು ತಿದ್ದಿ ಸರಿಯಾದ ದಾರಿ ತೋರಿಸಿದ್ದೀರಿ. ಟೀಚರ್ನ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ನಮಗೆ ಯಾರಿಗೂ ನಿಮ್ಮನ್ನು ಬಿಟ್ಟುಕೊಡಲು ಮನಸ್ಸಿಲ್ಲ. ನಾನು 1ನೇ ತರಗತಿಯಲ್ಲಿ ಇರುವಾಗ ಒಂದು ದಿನ ಅಮ್ಮನನ್ನು ಎನ್ನಿಸುತ್ತಿತ್ತು. ಅವಾಗ ಚಂದ್ರಮತಿ ಟೀಚರ್ ಅಮ್ಮನದರ ಅಕ್ಕರೆ ತೋರಿಸಿದರು. ನನಗೆ ಆ ದಿನ ಪಾಠವೂ ಮಾಡಲಿಲ್ಲ. ನಮಗೆ ಶಾಲೆಯಲ್ಲಿ ಅಮ್ಮನವರಿದ್ದಾರೆ, ಮನೆಯಲ್ಲೂ ಅಮ್ಮನವರಿದ್ದಾರೆ. ನಮಗೆ ಶಾಲೆಯಲ್ಲಿ ಶಿಕ್ಷಕರು ತುಂಬಾ ಕಾಳಜಿ ವಹಿಸುತ್ತಾರೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಕಷ್ಟ ಬಾರದೆಂದು ದಿನಾ ದೇವರಲ್ಲಿ ನೆನೆಸುತ್ತೇನೆ. ನನ್ನ ಹೆಸರು ಯಶಸ್ವಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇನ್ನು ನಾನು ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿದ ನಮ್ಮ ಶಾಲಾ ಜೀವನಕ್ಕೆ ಚಂದ್ರಮತಿ ಟೀಚರ್ ನಮಗೆ ನಿತ್ಯ ಹೇಳುವ ದಿನ. ಈ ಟೀಚರ್ ನಮಗೆ ಪಾಠಗಳ ಜೊತೆಗೆ ಶಿಸ್ತು ಮತ್ತು ಸಂಸ್ಕಾರ ಕಲಿಸಿದ್ದಾರೆ. ಶಿಕ್ಷಕರು ನಮ್ಮ ಜೀವನದ ಶಿಲ್ಪಿಗಳು. ಅವರು ನಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ನಡೆಸುವ ದೀಪ. ಸಂಭ್ರಮಗಳನ್ನು ಅವರು ಕೇವಲ ತಿಳುವಳಿಕೆಯನ್ನು ಹಂಚಿಕೊಟ್ಟಿದ್ದಷ್ಟು ಅಲ್ಲಿ ನಮ್ಮ ಜೀವನದ ತಪ್ಪುಗಳನ್ನು ಎದುರಿಸಲು ಶಕ್ತಿ ಮತ್ತು ಪ್ರೇರಣೆಯನ್ನು ನೀಡುತ್ತಾರೆ. ಅವರಿಗೆ ಒಂದು ಭಾವನಾತ್ಮಕವಾದ ಒಂದು ಸಂಬಂಧ ಇತ್ತು. ಅವರ ನಡೆನುಡಿಗಳಲ್ಲಿ ನನಗೆ ಅರ್ಥ ಆಗ್ತದೆ. ಅವರು ಈ ಶಾಲೆಯ ಬಗ್ಗೆ ಎಷ್ಟೊಂದು ಇಮೋಷನಲ್ ಟಚ್ ಆಗಿತ್ತು ಅಂತ ಹೇಳಿದರೆ, ಪ್ರತಿಯೊಂದು ವಿಷಯಕ್ಕೂ ಶ್ರೀವಿಕೆ ಸ್ವಲ್ಪ ಟೆನ್ಷನ್ ತಗೊಳ್ತಿದ್ರು. ಶಾಲೆಗೆ ಆಗಬೇಕಿತ್ತು ಸರ್, ಇದು ಹೀಗಾಗಬೇಕಿತ್ತು,
ಅವರಿಗೆ ಒಂದು ಆಂಗ್ಲ ಮಾಧ್ಯಮ ಪ್ರಾರಂಭ ಆಗಬೇಕಂತ ತುಂಬ ಇತ್ತು. ದೇವರ ದಯೆಯಿಂದ ಕರೆಂಟ್ ಇಯರ್ ಪ್ರಾರಂಭ ಆಗ್ತದೆ. ಅದು ದಾಖಲಾತಿ ತುಂಬ ಕಮ್ಮಿ ಆಯಿತು ಅಂತ ಅನಿಸ್ತದೆ ನನಗೆ. ಈ ಹತ್ತಿರದಲ್ಲಿ ಶಿವಪುರ ಶಾಲೆಯಲ್ಲಿ ದಾಖಲಾತಿ ತುಂಬ ಜಾಸ್ತಿ ಉಂಟು. 94 ಮಕ್ಕಳು ಸೇರಿದ್ದಾರೆ ಅಂದರೆ. ಇನ್ನು ಮುಂದಿನ ದಿನಗಳಲ್ಲಾದರೂ ನಮ್ಮ ಊರಿನವರು, ಈಗ ನಮ್ಮ ಮಕ್ಕಳನ್ನು ಎಲ್ಲಿ ಕಳಿಸಿರೋದು, ನಾವೆಲ್ಲೆಲ್ಲ ಇರ್ತೇವೆ, ನಮ್ಮ ಊರಿನವರಾದರೂ ನಾವು ನಮ್ಮ ಶಾಲೆಗೆ ಮಕ್ಕಳನ್ನು ಸೇರಿಸುವ, ಅತ್ಯುತ್ತಮವಾದ ಒಂದು ಕ್ವಾಲಿಟಿ ಎಜುಕೇಷನ್ ನಾವಿಲ್ಲಿ ಸಿಗುವ ಪ್ರಯತ್ನವನ್ನು ನಾವು ಮಾಡುವ. ನಮ್ಮ ಬಾಡಿಯಾರ ಶಾಲೆಯ, ಬಣ್ಣಂಪಳ್ಳಿ ಶಾಲೆಯ ಅಭಿವೃದ್ಧಿಗಾಗಿ ಏನಾದರೂ ಯಾವುದಾದ್ರೂ ರಿಕ್ವೈರ್ಮೆಂಟಿಗೆ ನಾವು ಸದಾ ಯಾವಾಗ ಹೊತ್ತಿನಲ್ಲಿ ಕರೆ ಮಾಡಿದ್ರು ನಾವು ನಿಮ್ಮಲ್ಲಿ ಒಟ್ಟಿಗೆ ಬರ್ತೇವೆ. ನಮ್ಮ ಕೈ ಏನಾಗ್ತದೆ ಅಷ್ಟಾದರೂ ನಾವು ಅದನ್ನು ಮಾಡಿ ಶಾಲೆಯನ್ನು ಉಳಿಸುವ ಪ್ರಯತ್ನವನ್ನು ಖಂಡಿತ ಮಾಡುವ. ಹೇಳಬೇಕು ಅಂತೇಳಿ ಅಂದರೆ ಮಾತಾಡಲಿಕ್ಕೆ ನಮಗೆ ಬರುವುದಿಲ್ಲ. ಅವರು ಈ ಶಾಲೆ ಬಗ್ಗೆ ಅಪಾರವಾದ ಒಂದು ಗೌರವವನ್ನು ಇಟ್ಕೊಂಡಿದ್ದಾರೆ. ಯಾವುದೇ ಒಂದು ಎಂಥ ಕೆಲಸ ಆಗಬೇಕಾದ್ರೂ ಸಹ ನಾನಿದ್ದೇನೆ ಮಾಡಿ ಅಂತೇಳಿ ಮಾಡ್ತಾರೆ. ಮಕ್ಕಳಿಗಾಗಿ, ಶಿಕ್ಷಕರಿಗೆ ಅಥವಾ ಪೋಷಕರಿಗೂ ಸಹ ತುಂಬ ಅಂದರೆ ಅವರು ಸಪೋರ್ಟ್ ಮಾಡ್ತಾರೆ. ಯಾವುದೇ ಒಂದು ಎಂಥ ಕೆಲಸಕ್ಕಾದರೂ ಈಗ ಶಾಲೆಗೆ ಏನಾದರೂ ಬೇಕು ಅಂತ ಹೇಳಿದಾಗ ಅದಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲ, ಆಯಿತು ನಾನು ಇದ್ದೇನೆ ಅಂತೇಳಿ. ಹಾಗೆ ಈ ಶಾಲೆಗೆ ಸುಮಾರು ಕೊಡುಗೆಗಳನ್ನು ಅವರು ಕೊಟ್ಟಿದ್ದಾರೆ. ಅದನ್ನು ನಾವು ಇರೋದಕ್ಕೆ ಈಗಿನ ವಿದ್ಯಾರ್ಥಿಗಳೆಲ್ಲ ಮುಂದೆ ಬರುವ ವಿದ್ಯಾರ್ಥಿಗಳು ಸಹ ಅವರ ಹೆಸರನ್ನೊಂದು ಹೇಳುವ ಹಾಗೆ ಮಾಡಿದ್ದಾರೆ. ಅವರು ಮಕ್ಕಳಿಗೆ ಒಂದು ಯೂನಿಫಾರ್ಮ್ ಆಗಲಿ ಅಥವಾ ಶಾಲೆಗೆ ಎಂಥ ಒಂದು ಬೇಕಾದರೂ ನಾವು ಮಾಡ್ತೇನೆ ನಾನು ಅಂತ ಹೇಳಿ ತುಂಬ ಸಪೋರ್ಟ್ ಮಾಡುವಂಥ ವ್ಯಕ್ತಿತ್ವ ಅವ್ರದ್ದು. ಈ ಒಂದು ಸಣ್ಣ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ಆ ಸಮಾರಂಭವನ್ನ ಆಯೋಜನೆ ಮಾಡಿ ನನಗೆ ಸಹಕಾರವಿದ್ದಂತಹ ಎಲ್ಲ ವಿದ್ಯಾಭಿಮಾನಿಗಳಿಗೂ, ಮಕ್ಕಳ ಪೋಷಕರಿಗೂ, ಆಮೇಲೆ SMC ಸದಸ್ಯರು, ಅಧ್ಯಕ್ಷರು, ಹಳೆಯ ವಿದ್ಯಾರ್ಥಿ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. 32 ವರ್ಷ ಸಹ ಶಿಕ್ಷಕಿಯಾಗಿ, 8 ವರ್ಷ ಬಂಗಾರಗುಡಿಯಲ್ಲಿ, ಶಿವಪುರದಲ್ಲಿ 12 ವರ್ಷ, 12 ವರ್ಷ ಬಣ್ಣಂಪಳ್ಳಿ ಶಾಲೆಯಲ್ಲಿ, ಒಟ್ಟು 32 ವರ್ಷ ನಮಗೆ ತಮ್ಮ ಶಿಕ್ಷಕ ವೃತ್ತಿಯಲ್ಲಿ ಅವರು ಶಿಕ್ಷಕಿಯಾಗಿ, ಸರ್ಕಾರ ನೇಮಿತ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾರೆ. ಕೊನೆಗೆ ಒಂದು ಮಾತಿದೆ, ಕೆಲಸ ಮಾಡುವವರಿಗೆ ಯಾವತ್ತೂ ಒಳ್ಳೇದಾಗುತ್ತೆ, ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ. ಅವರು ಎಷ್ಟೋ ಶಾಲೆಯಲ್ಲಿ, ಶಿವಪುರ ಶಾಲೆಯಲ್ಲೂ ಕೂಡ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದಾರೆ. ಈ ಶಾಲೆಯಲ್ಲೂ ಕೂಡ ಎಲ್ಲ ಹೋದಾಗ ಒಂದೊಂದು ವರ್ಷಕ್ಕೆ ಅವರು 2 ವರ್ಷಕ್ಕೆ, ಇತ್ತೀಚೆಗೆ ಸುಮಾರು 1-2 ವರ್ಷ ಕೂಡ ಲಾಸ್ಟ್ ಸರ್ ಹೋದಾಗ ಅವರು ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದಾರೆ. ಕೊನೆಗೆ ಸರ್ಕಾರದಿಂದ ಏಪ್ರಿಲ್ ತಿಂಗಳಲ್ಲಿ ಬಡ್ತಿ ಅಂತ ಹೇಳಿದಾಗ ಟೀಚರು ನಮ್ಮ ಶಾಲೆಗೆ ಆಯ್ಕೆ ಮಾಡಿಕೊಂಡು ನಮ್ಮ ಶಾಲೆಗೆ ಬರುವಂತೆ ದೇವರು ಕರುಣಿಸಿದ್ದಾರೆ ಅಂತ ಹೇಳಿಕ್ಕೆ ನನಗೆ ತುಂಬಾ ಇಷ್ಟಪಡ್ತೀನಿ. ಸೊ ಅಭಿನಂದನೆಗಳು ಟೀಚರ್ ನಿಮಗೆ. ಅವರು ನನ್ನ ಹತ್ರ ಹೇಳ್ತಿದ್ರು ಲಾಸ್ಟ್ಗೆ ನಮಗೆ ತುಂಬಾ ಒತ್ತಡ, ಸಮಸ್ಯೆ ಅನ್ನೋದಕ್ಕಿಂತ ಸವಾಲುಗಳೇ ಜಾಸ್ತಿ ನಮ್ಮ ಎದುರುಗಡೆ. ಇತ್ತೀಚೆಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಮಸ್ಯೆ ಅನ್ನೋದಕ್ಕಿಂತ ನಾನು ಅದನ್ನು ಸವಾಲು ಅಂತ ಅನ್ಕೊಂಡಿದ್ದೇನೆ, ಆ ಸವಾಲುಗಳೇ ಜಾಸ್ತಿ ಎಂಬ ವಚನದಂತೆ ಜ್ಞಾನ ದೀಪ್ತಿಯನ್ನು ಬೆಳಗಿಸಿ ಅಸಂಖ್ಯಾತ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ತಾವು ಉತ್ತರ ಕನ್ನಡ ಜಿಲ್ಲೆಯ ಕನೇನಹಳ್ಳಿಯ ಪವಿತ್ರ ಮಣ್ಣಿನಲ್ಲಿ ಶ್ರೀ ಕೃಷ್ಣ ದೇವಾಡಿಗ ಹಾಗೂ ಶ್ರೀಮತಿ ದುರ್ಗಿ ಕೆ ದೇವಾಡಿಗ ದಂಪತಿಗಳ ಸುಪುತ್ರಿಯಾಗಿ ದಿನಾಂಕ 18/5/1966 ಜನಿಸಿದಿರಿ. ಬಾಲ್ಯದಿಂದಲೇ ಜ್ಞಾನದ ಹಸಿವನ್ನು ಹೊಂದಿದವರು. ಕನೇನಹಳ್ಳಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಬೈಂದೂರಿನ ರುತ್ತುಬಾಯಿ ಜನತಾ ಗರ್ಲ್ಸ್ ಹೈಸ್ಕೂಲಿನಲ್ಲಿ ಪ್ರೌಢ ಶಿಕ್ಷಣ, ಬೈಂದೂರಿನ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ PUC ಶಿಕ್ಷಣವನ್ನು ಪೂರೈಸಿದಿರಿ. ತದನಂತರ ಬೈಂದೂರಿನ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪದವಿ ಹಾಗೂ ಶಿರಾಲಿ ಉತ್ತರ ಕನ್ನಡದ ಸಂಯುಕ್ತ ಜನತಾ ವಿದ್ಯಾಲಯದ ಹಿರಿಯ ಕಾಲೇಜಿನಲ್ಲಿ ಇಂಟರ್ನ್ಶಿಪ್ ಕೋರ್ಸ್ ಮುಗಿಸಿ ನಿಮ್ಮ ಶಿಕ್ಷಕ ವೃತ್ತಿಯ ಪವಿತ್ರ ಪ್ರಯಾಣ ಆರಂಭಿಸಿದಿರಿ. 28/7/1994ರಿಂದ 1/7/2002 ಒಟ್ಟು 8 ವರ್ಷಗಳ ಕಾಲ ಪ್ರಥಮ ಸೇವೆಯನ್ನು ಹೆಬ್ರಿ ತಾಲೂಕಿನ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಂಗಾರಗುಡ್ಡೆ ಹಾಗೂ 2/2026 ನಿವೃತ್ತಿಯಾದಿರಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎಂಬ ಉಕ್ತಿ ಇದೆ. ಗುರು ದೇವರಿಗೆ ಸಮ. ಸಮಾಜಕ್ಕೆ ಶ್ರೇಷ್ಠ ಪ್ರಜೆಗಳನ್ನು
ಕೊಡುಗೆಯಾಗಿ ನೀಡುವ ಮಹತ್ ಕಾರ್ಯದಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ವಿದ್ಯಾರ್ಥಿಗಳ ಪಾಲಿಗೆ ಶಾರದೆಯಾದಿರಿ. ನಿಮ್ಮ ಕರ್ತವ್ಯ, ನಿಷ್ಠೆ, ಬದ್ಧತೆ, ಅಂತರಂಗ ಶುದ್ಧತೆ ಅಪೂರ್ವ ಮತ್ತು ಅನನ್ಯ. ನೇರ ನಡೆನುಡಿಯ ನಿಷ್ಠೂರವಾದಿ ವ್ಯಕ್ತಿತ್ವ. ಮಕ್ಕಳ ಪ್ರೀತಿಯ ಚಂದ್ರಮತಿ ಟೀಚರ್. ಮಗ ಎನ್ನುವ ಮೃದು ಮಾತು ಮಕ್ಕಳ ಕಿವಿಗೆ ಸದಾ ಇಂಪು. ತೋರಿದ ಪ್ರೇಮ ಚಂದ್ರನಂತೆ ತಂಪು. ಅನ್ಯಾಯ ಕಂಡಾಗ ಒಪ್ಪದೆ ಕರ್ತವ್ಯಕ್ಕೆ ತಪ್ಪದೆ ಇರುವ ಜಾಗೃತ ಮನಸ್ಸು ತಮ್ಮದು. ನಿಯಮದಂತೆ ವೃತ್ತಿ ಜೀವನಕ್ಕೆ ನಿವೃತ್ತಿ ಸಹಜ. ಆದರೆ ನಿಮ್ಮ ಜ್ಞಾನಕ್ಕೆ, ಪ್ರೀತಿಗೆ ಎಂದೂ ನಿವೃತ್ತಿ ಇಲ್ಲ. ಭಗವಂತನು ನಿಮಗೂ ನಿಮ್ಮ ಬಾಳ ಸಂಗಾತಿಯಾದ ಶ್ರೀಕೃಷ್ಣ ಸೇರಿಗಾರ ಇವರಿಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ಮತ್ತು ನೆಮ್ಮದಿಯನ್ನು ಕರುಣಿಸಲಿ. ನಿಮ್ಮ ನಿವೃತ್ತ ಜೀವನವು ಹಸನ್ಮುಖಿಯಾಗಲಿ, ಆನಂದದಾಯಕವಾಗಿ ಕಳೆಯಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಗೌರವಪೂರ್ವಕವಾಗಿ ನಿಮಗೆ ಅರ್ಪಿಸುತ್ತಿದ್ದೇನೆ. ಕೆಲಸ ಮಾಡ್ತಾರೆ. ಅಂಥವರಿಗೆ ನಾನು ಈ ಸಂದರ್ಭದಲ್ಲಿ ಎರಡೂ ಶ್ರೀ ಅನಂತ ಪದ್ಮನಾಭನು ಅವಳಿಗೆ ನಿವೃತ್ತಿಯ ಜೀವನ ಸುಖಕರವಾಗಲಿ, ಹಾಗೆ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮಕ್ಕಳ ಎದುರಿಗೆ ನೀವು ತಾವು ಅಂತ ಹೇಳ್ತೇನೆ. ಆದರೆ ನಾನು ಕರೆಯೋದು ಗೀತ ಅಂತಾನೆ. ಗೀತ ಮಾಡ ಇದು ಮಾಡ ಅಂತ ಅಂದ್ರೆ ತಾಯಿ ಮಗಳು ಹೇಗಿರ್ತಾರೆ ಹಾಗೆ. ಕೆಲವು ಸಂದರ್ಭದಲ್ಲಿ ನೇರವಾಗಿ ಮಾತನಾಡ್ತೇನೆ, ಕೆಲವು ಸಂದರ್ಭದಲ್ಲಿ ಅಷ್ಟೇ ಅಕ್ಕರೆಯಿಂದ ಇರ್ತೇನೆ. ಯಾಕಂದ್ರೆ ನಾನು ಸ್ವಲ್ಪ ನೇರ ನಡೆ ನುಡಿ ಇರುವಂಥವಳು. ತಪ್ಪನ್ನ ನಾನು ಸ್ವೀಕರಿಸಲಿಕ್ಕೆ ತಯಾರಿಲ್ಲ. ಎಲ್ಲಿ ನ್ಯಾಯ ಇದೆ ಅಲ್ಲಿ ನಾನಿದ್ದೇನೆ. ಅನ್ಯಾಯ ಯಾರು ಮಾಡಿದ್ರು ಕೂಡ ನಾನು ಅದನ್ನ ಸ್ವೀಕರಿಸೋಳು. ಯಾವಾಗಲೂ ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ತಾರೆ ಕೆಲವು ಪೋಷಕರು. ನಾನು ಎಷ್ಟೊಂದು ಜನರಿಗೆ ಹೇಳಿದ್ದೇನೆ, ಬೇಸರ ಮಾಡ್ಕೊಳ್ಬೇಡಿ, ದೇವರಂದ್ರಲ್ಲೇ ಒಂದಿನ ಏನಾದ್ರು ದಾರಿ ತೋರಿಸ್ತಾರೆ ಅಂತ ಹೇಳ್ಬೇಕು. ಹಾಗಾಗಿ ಯಾಕೆ ಪೋಷಕರನ್ನು ಬಹಳ ಪ್ರೀತಿ. ಇವತ್ತು ನೀವು ನೀಡುವಂತ ಉಡುಗೊರೆ ನೋಡುವಾಗ ನನಗೆ ನನ್ನ ಮೇಲೆ ಒಂದು ಪ್ರೀತಿಯ ಭಾವನೆ ಇಟ್ಟಿದ್ದೀರಿ. ಇನ್ನು ಮುಂದೆ ಕೂಡ ನಾನು ನಿಮ್ಮ ಶಾಲೆಗೆ ಸಹಕಾರವನ್ನು ಖಂಡಿತ ನಾನು ಏನ್ ಹೇಳ್ತೇನೆ, ನಮ್ಮ ಗೀತಕ್ಕೆ ಟೀಚರ್ವರೆಗೆ ಗ್ಯಾರಂಟಿ. ಅವರಿಗೆ ಅವರೊಂದು ಆಸೆ ಇದೆ ಯಕ್ಷಗಾನ ಮಾಡಬೇಕು ಅಂತ ಹೇಳಿ. ಆ ಯಕ್ಷಗಾನದಲ್ಲಿ ಅರ್ಧ ಖರ್ಚನ್ನು ಖಂಡಿತ ನಿಮಗೆ ಕೊಡ್ತೇನೆ.
ನೀವು ನನ್ನನ್ನು ಸಂಪರ್ಕಿಸ್ಬೇಕು ಮಾತ್ರ. ಇನ್ನು ನನ್ನ ಅಂಗನವಾಡಿ ಕಾರ್ಯಕರ್ತೆಯರು ಒಂದು ಒಳ ಹುಟ್ಟಿದವರ ಹಾಗೆ ನನಗೆ ಕೆಲವೊಮ್ಮೆ 11-12 ಗಂಟೆ ಆದ ಕೂಡ ಬಹಳ ಹಸಿವೆ ಆಗುವುದು. ಯಾವುದೇ ಶುಗರ್ ಏನೂ ಇಲ್ಲ, ಬಟ್ ಹಿಮೋಗ್ಲೋಬಿನ್ ಕಡಿಮೆ ಇರೋದ್ರಿಂದ ಹಸಿವೆ ಆಗುತ್ತೆ. ತಕ್ಷಣ ತಡೆಗಟ್ಟಬಹುದು, ಟೀಚರ್ ಏನಾದರೂ ತಿಂತೀರಾ ಅಂತ ಪಾಪ ಏನಾದರೂ ಕೊಡೋದು. ಬಹುಶಃ ಒಳ ಹುಟ್ಟಿದವರು ಹಾಗೆ ಮಾಡಬೇಕಿಲ್ಲ. ಆ ರೀತಿಯಲ್ಲಿ ನನಗೆ ಸಾಕಾಗ್ತದೆ. ಅಯ್ಯರು ಹೇಗೆ ಬೈತಾರೆ, ಹೇಗೆ ಪ್ರೀತಿಸ್ತಾರೆ, ಅದೇ ರೀತಿಯಲ್ಲಿ ಅವರನ್ನು ಕಂಡಿದ್ದೇನೆ. ಯಾವುದೇ ಕೆಲಸವನ್ನು ಹೇಳಿ ಅವರು ಇಲ್ಲ ಅಂತ ಹೇಳ್ತಾ ಇದ್ದಿಲ್ಲ, ಮೂವರು ನನಗೆ ಸಾಥ್ ಕೊಡ್ತಾ ಇದ್ರು. ಅವರ ಕೆಲಸ ಕೂಡ ಈ ಶಾಲೆಯಲ್ಲಿ ಪಡೆದಂತ ಅನುಭವ, ಸ್ನೇಹ, ಕಲಿತ ಪಾಠಗಳು ನನ್ನ ಜೀವನದ ಅಮೂಲ್ಯ ಸಂಪತ್ತಾಯಿತು. ನಿಮ್ಮೊಂದಿಗೆ ನೀವೆಲ್ಲರೂ ನನ್ನೊಂದಿಗೆ ಸಹಕಾರ ನೀಡಿದ್ದೀರಿ. ಎಲ್ಲರಿಗೂ ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತೇನೆ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಮತ್ತು ಸಹಕಾರ ನನ್ನ ಮುಂದಿನ ಜೀವನದಲ್ಲಿಯೂ ಇರಲಿ. ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಕ್ಷಣಕ್ಕೆ ಸಾಕ್ಷಿಯಾಗ್ತಾ ಇದ್ದೇವೆ. ದೀರ್ಘವಾಗಿ 12 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಇವತ್ತು ಚಂದ್ರಮತಿ ಟೀಚರನ್ನು ನಾವು ಹೇಳ್ಕೊಡ್ತಾ ಇದ್ದೇವೆ. ಬಹುಶಃ ಚಂದ್ರಮತಿ ಟೀಚರ್ ಬಗ್ಗೆ ಹೇಳಬೇಕೆಂದರೆ, ಚಂದ್ರಮತಿ ಟೀಚರ್ ಅವರು ಈ ಶಾಲೆಯಲ್ಲಿ 12 ಶಾಲೆಯಲ್ಲಿ ಕೂಡ ಸೇವೆ ಸಲ್ಲಿಸಿದವರು. ಅವರ ಚೋಪ್ರ ಶಾಲೆಯಲ್ಲಿ ಹಾಗೂ ಚೋಪ್ರ ಗ್ರಾಮದಲ್ಲಿ ಅವರ ಅಪಾರ ಅಭಿಮಾನಿಗಳಿದ್ದಾರೆ. ಅಲ್ಲಿನ ಹಲವು ವಿದ್ಯಾರ್ಥಿಗಳನ್ನು ಮಾತನಾಡಿಸಿದಾಗ ಇವರ ಬಗ್ಗೆ ಅಲ್ಲಿ ಅತ್ಯುತ್ತಮ ರೀತಿಯ ಮಾತುಗಳು ಕೂಡ ಹೇಳಿ ಬರ್ತಾ ಇದ್ದಾರೆ. ಇನ್ನೊಂದು ವಿಷಯ ಅಂದರೆ, ಚಂದ್ರಮತಿ ಟೀಚರ್ ಹೇಗಂದರೆ ಇಲ್ಲಿ ಒಂದು ವಾಕ್ಯ ಬರೆದಿದ್ದಾರೆ: ಸಂಗ್ರಹಣೆಯಲ್ಲಿ ಜೇನು ಮನದಂತಿರಬೇಕು, ವಿತರಣೆಯಲ್ಲಿ ಅರಳಿದ ಸುಮದಂತಿರಬೇಕು ಅಂತ. ಅದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಅಂದರೆ ಚಂದ್ರಮತಿ ಟೀಚರ್. ಜೇನು ನೊಣ ಯಾವತ್ತೂ ತನಗಾಗಿ ಸಂಗ್ರಹಣೆ ಮಾಡೋದಿಲ್ಲ, ಅದೇ ರೀತಿ ಅರಳಿದ ಸುಮಗಳು ಕೂಡ ಪರಿಮಳವನ್ನು ತನಗಾಗಿ ಬೇಕು ಅಂತೇಳಿ ಅರಳುವುದಿಲ್ಲ. ಅದೇ ರೀತಿ ಚಂದ್ರಮತಿ ಟೀಚರ್ ಕೂಡ ಇಲ್ಲಿ ದುಡಿದಂಥ ಹೆಚ್ಚಿನ ಹಣವನ್ನು ಈ ಊರಿನ ಬಡ ಮಕ್ಕಳಿಗಾಗಿ, ಕೆಲವೊಂದಷ್ಟು ಪೋಷಕರಿಗಾಗಿಯೂ ವಿನಿಯೋಗಿಸಿ ಎಲ್ಲ ಅಧ್ಯಾಪಕರಿಗೆ ಹಾಗೂ ದಾನಿಗಳಿಗೆ ಮಾದರಿಯಾಗಿ ಈ ಶಾಲೆಯ ಅಭಿವೃದ್ಧಿಯಲ್ಲಿ ಪ್ರತಿಯೊಂದು ಕಾರ್ಯದಲ್ಲೂ ಸಹಕರಿಸಿದಂತಹ ಚಂದ್ರಮತಿ ಟೀಚರಿಗೆ ಕ್ಲಸ್ಟರ್ ಸಿಆರ್ಪಿಯ ಪರವಾಗಿ ನಾನು ಗೌರವದ ಧನ್ಯವಾದವನ್ನು ಸೂಚಿಸ್ತೇನೆ. ಬಂದದ್ದು ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲಿ ಇರುವಾಗ, ಅವರು ಈಗ ನಾನು 2nd PUC ಮುಗಿಸಿದಷ್ಟೇ ಅವರು ಕೂಡ ಈ ಶಾಲೆಯಲ್ಲಿ 12 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನನಗೆ ಅವರು ಗಣಿತ ಶಿಕ್ಷಕಿಯಾಗಿ ಹಾಗೂ ಇಂಗ್ಲಿಷ್ ಶಿಕ್ಷಕಿಯಾಗಿದ್ದರು. ನನಗೆ ಈಗಲೂ ಕೂಡ ಮ್ಯಾಥ್ಸ್ ಅಂದರೆ ತುಂಬ ಇಷ್ಟ, ಒಂಥರ ಪಂಚಪ್ರಾಣ ಅಂತಲೇ ಹೇಳ್ಬೋದು. ಈಗಲೂ ಕೂಡ ಮ್ಯಾಥ್ಸಲ್ಲಿ ನಾನು
ಔಟ್ ಆಫ್ ಔಟ್ ಮಾರ್ಕ್ ತೆಗಿತೀನಿ ಅಂತ ಹೇಳಿದರೆ ಅದಕ್ಕೆ ಕಾರಣ ನಮ್ಮದು ಚಂದ್ರಮತಿ ಮ್ಯಾಮ್. ಅವರು ಹೇಳ್ಕೊಟ್ಟಿದ್ದಂಥ ಪ್ರತಿ ಟ್ರಿಕ್ಸು ಕೂಡ ನನಗೆ ತುಂಬ ಇಂಪಾರ್ಟೆಂಟ್. ನಂದು 10th ಎಕ್ಸಾಮ್ ಆಗಿರ್ಬೋದು ಅಥವಾ ಸೆಕೆಂಡ್ PUC ಆಗಿರ್ಬೋದು, ಆದರೂ ಕೂಡ ಕೆಲವು ಎಷ್ಟೋ ಟ್ರಿಕ್ಗಳು ಯೂಸ್ ಆಗಿದೆ. ನನಗೆ ಮತ್ತು ನನ್ನ ತಮ್ಮನಿಗೆ ಅಷ್ಟೇ ಅಲ್ಲ, ಅವರು ಶಿವಪುರ ಶಾಲೆಯಲ್ಲಿರುವಾಗ ನನ್ನ ಅಣ್ಣ ಅಕ್ಕಂದ್ರಿಗೂ ಕೂಡ ಶಿಕ್ಷಕಿ ಆಗಿದ್ರು. ಅವರು ಕೂಡ ನನಗೆ ವಿಷಯವನ್ನು ತಿಳಿಸಿ ಕೇಳಿದ್ರು. ಹಾಕಿದ್ರು ಅವರಿಗೆ ಪಾಪ ಒಂದು ಮನೆಯೂ ಗೊತ್ತಿರಲಿಲ್ಲ. ನನಗೆ ರಜೆ ಇದ್ದ ಸಮಯದಲ್ಲಿ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ಅವರನ್ನು ಎಲ್ಲ ಮನೆಗಳಿಗೂ ಕರ್ಕೊಂಡು ಹೋದೆ. ಅಲ್ಲಿ ನನಗೆ ಅವರ ಕೆಲಸ, ಅವರ ಕೆಲಸ ಕಾರ್ಯ, ಶಾಲೆಯಲ್ಲಿ ಕೆಲಸ ಎಲ್ಲವೂ ನನಗೆ ಇಷ್ಟ ಆಯಿತು. ನಾನು ಮೊದಲಿಂದಲೂ ಅವರನ್ನು ನೋಡ್ತಾ ಇದ್ದೆ. ನನ್ನ ಮಗಳು 2ನೇ ಕ್ಲಾಸ್ ಇರುವಾಗ ಅವರು ನಮ್ಮ ಶಾಲೆಗೆ ಬಂದವರು. ಟೀಚರ್, ನೀವು ಏನೂ ಹೆದರಬೇಡಿ, ನಿಮ್ಮ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿತಾಳೆ, ಅವಳಿಗೆ ನಾನು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತೇನೆ ಅಂತ ಹೇಳ್ತಾ ಬಂದವರು. ಅವರು ಹಿಂದೆ ಮುಂದೆ ನೋಡಿದಿಲ್ಲ. ಮೊದಲಿನ ದಿವಸ ನನಗೆ ಆಗುದೇ ಇಲ್ಲ ಅಂತ ಹೇಳ್ತಾರೆ. ಮರು ದಿವಸ ಬೆಳಿಗ್ಗೆ ಅವರ ಹುರುಪಂದ್ರೆ ಉತ್ಸಾಹ ಅಂದರೆ ಮರೀಲಿಕ್ಕೆ ಇಲ್ಲ. ಈಗ ನಮಗೆ ಬೀಳ್ಕೊಡು, ನಮಗೆ ಭಾರಿ ಬೇಜಾರಾಗ್ತದೆ. ಇನ್ನೂ ಕೂಡ ನಿಲ್ಬಾಮಗ ಅಂತ ಕರಿತೀವಿ. ನಿಮ್ಮ ಮಾತು ಎಲ್ರಿಗೂ ಮನಸ್ಸಿಗೆ ತಾಗಿದೆ. ಹಾಗೆ ನಿಮಗೆ ಲಕ್ಷಾಂತರ ಮಕ್ಕಳ ತಾಯಿ ನೀವು, ಯಾಕಂದ್ರೆ ಶಿವಪುರ ಆ ಕಡೆಯಿಂದ ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿಂದ ನನ್ನ ತಾಯಿಯ ಬೀಳ್ಕೊಡುಗೆ ಸಮಾರಂಭ ಇದೆ ಅಂತ ಸ್ಟೇಟಸ್ ಹಾಕಿದ್ದಾರೆ. ಅದೆಲ್ಲ ನೋಡುವಾಗ ನಮ್ಗೆ ಖುಷಿ ಆಗ್ತದೆ. ಆಗಲಿ ನಿಮ್ಮ ಜೀವನ, ಇನ್ನು ಮುಂದಿನ ಜೀವನ ಆರೋಗ್ಯ ಐಶ್ವರ್ಯ ಒಳ್ಳೆಯದಾಗಿ ಇರಿ. ಟೀಚರ್ ನಮ್ಮ ಶಾಲೆಗೆ ಬರ್ತಾ ಇರಿ, ನಮಗೆ ನಿಮ್ಮ ಸಹಕಾರ ಬೇಕು ಯಾವತ್ತಿದ್ರು ಅಂತ ಹೇಳ್ತಾ ನಾನು ಒಂದು ಮಾತುಗಳನ್ನು ಮುಗಿಸ್ತೇನೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ.
ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು ಹಿಂದಿ ಟೀಚರ್ ಚೇರಿಗೆಲ್ಲ